ಇದೆಲ್ಲದರ ನಡುವೆ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಹಾಗೆ ಬಿಜೆಪಿ ಕುರಿತು ಆಡಿರುವಂತಹ ವಿಷ ಸರ್ಪದ ಮಾತು ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಖರ್ಗೆ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ರೆ ಬಿಜೆಪಿ ನಾಯಕರುಗಳು ಖರ್ಗೆ ವಿರುದ್ಧ ಉರಿದುರಿದು ಬೀಳ್ತಾ ಇದ್ದಾರೆ. आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं. ನಮಾಜ್ ಮಾಡೋ ಸಂದರ್ಭದಲ್ಲಿ ವಿಷಕಾರಿ ಹಾವು ಕಂಡ್ರೆ ಕೊಲ್ಲಬೇಕು ಅಂತ ಕುರಾನ್ ಹೇಳುತ್ತೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಅದೇ ರೀತಿಯ ಹಾವುಗಳಾಗಿವೆ. ಅವುಗಳನ್ನ ಕೊಲ್ಲದೆ ಹೋದ್ರೆ ನೀವು ಬದುಕೋಕ್ ಸಾಧ್ಯ ಇಲ್ಲ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ನೀಡಿದ ಇದೇ ಹೇಳಿಕೆ ಬಿಜೆಪಿ ಮತ್ತು ಸಂಘ ಪರಿವಾರದವರನ್ನ ರೊಚ್ಚಿಗೆಬ್ಬಿಸಿದೆ. ಖರ್ಗೆ ಹೇಳಿಕೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಖರ್ಗೆ ಅವರನ್ನ ಬಂಧಿಸುವಂತೆ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಖರ್ಗೆ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ನೀವು ನಮಾಜ್ ಮಾಡೋ ಮುಂದೆ ಹಾವು ಬಂದರೆ ಮೊದಲು ಅದನ್ನು ಹೊಡೆದು ಸಾಯಿಸಬೇಕು ಅಂತ ಏನು ಹೇಳಿದ್ದಾರೆ, ಇದು ಅವರ ಒಂದು ಅತ್ಯಂತ ಚಿಲ್ಲರತನವನ್ನು ತೋರಿಸ್ತದೆ. ಅವ್ರ ಹಿರಿಯರು ಇನ್ನೂ 100 ಕಾಲ ಬದುಕಬೇಕು. ಅವರ ಹೇಳಿಕೆಗಳು ಮಾನಸಿಕ ಅಸ್ವಸ್ಥತೆಯನ್ನು ಬಿಂಬಿಸ್ತಾ ಇದ್ದಾವೆ. ಅವ್ರಿಗೆ ಯೋಗ್ಯ ಚಿಕಿತ್ಸೆ ಕೊಡಿಸಿ. 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದಂತೆ ಮಾತನಾಡ್ತಾ ಇದ್ದೀರಿ. ಪ್ರತಿಪಕ್ಷ ನಾಯಕ ಅಶೋಕ್ ಟ್ವೀಟ್ ನಲ್ಲಿ ಖರ್ಗೆ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಇವರಿಗೆ ಅನ್ವಯಿಸಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ನಾಯಕರು ಹೀಗೆ ಕಿಡಿಕಾರ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಖರ್ಗೆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸರ್ಪ ನೋಡಿದಾಗ, ವಿಷಭರಿತ ಸರ್ಪ ಇದ್ದಾಗ ನೀವು ಅದಕ್ಕೆ ಪಾಲನೆ ಮಾಡ್ತೀರಾ, ಹಾಲು ಕುಡಿಸ್ತೀರಾ, ಏನು ಓಡಿಸ್ತೀರಾ? ಅದಕ್ಕೆ ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಹಿಂಗೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ದರೆ ಇದು ಖರ್ಗೆ ಸಾಹೇಬ್ರನ್ನ, ಒಬ್ಬ ದಲಿತ ವ್ಯಕ್ತಿಯನ್ನ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಿರೋದು. ಬರೀ ಬೆಂಕಿ ಹಚ್ತಾರ. ನಾವು ಹೇಳ್ತೀವಿ ಕಟ್ಟಿ ಡಬ್ಬಿ ಇಟ್ಕೊಂಡು ಕೊಟ್ಟಿರ್ತಾರ, ಎಲ್ಲೋದ್ರಲ್ಲಿ ಬೆಂಕಿ ಹಚ್ತಾರ. ಏನ್ರಿ ಇವ್ರು ದೇಶದ ಸಲ ಹೋರಾಟ ಮಾಡಿಲ್ಲ, ಅದನ್ನೂ ಸತ್ಯ ಅದ. ಏನ್ರಿ ಇವತ್ತು ಬಂದು ರಾಷ್ಟ್ರೀಯತೆ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲನೂ. ಇನ್ನು ಅಸ್ಸಾಂ ಚುನಾವಣಾ ಪ್ರಚಾರದ ವೇಳೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಪತ್ನಿ ಪೌರತ್ವದ ಕುರಿತು ಕಾಂಗ್ರೆಸ್ ಪ್ರಶ್ನೆ ಮಾಡಿದ್ರು. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದ ಹಿಮಂತ್, ಖರ್ಗೆ ಅವರು ಹುಚ್ಚರ ರೀತಿ ಮಾತನಾಡ್ತಾರೆ ಅಂದಿದ್ರು. ಅಸ್ಸಾಂ ಸಿಎಂ ಹೇಳಿಕೆಯನ್ನ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ. क्या पागल जैसा खरगे जी का उम्र हो गया, अभी भी पागल जैसा बात कर रहे. ಅವ್ರದ್ದು ಯಾವ ಕಮ್ಯುನಿಟಿ ಹೇಳಿ? ಹೇಮಂತ್ ಶರ್ಮಾ ಬಿಸ್ವಾಸ್ ಅವ್ರದ್ದು ಬ್ರಾಹ್ಮಣರಲ್ವಾ? ಆ ಪ್ರಿವಿಲೇಜ್ ಇದೆ, ಅವ್ರು ಏನು ಹೇಳಿದ್ರು ನಡೀತದೆ. ಇನ್ನು ಕೇರಳ ಚುನಾವಣೆ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗುಜರಾತ್ ಜನರನ್ನ ಮೂರ್ಖರನ್ನಾಗಿಸಿದಂತೆ ಕೇರಳದ ಜನರನ್ನ ಮೂರ್ಖರನ್ನಾಗಿ ಮಾಡೋಕೆ ಸಾಧ್ಯ ಇಲ್ಲ. ಕೇರಳದವರು ಸುಶಿಕ್ಷಿತರು ಅಂದಿದ್ರು. ತಮ್ಮ ಹೇಳಿಕೆ ವಿವಾದಕ್ಕೆ ಈಡಾಗ್ತಾ ಇದ್ದ ಹಾಗೆ ಖರ್ಗೆ ಎಕ್ಸ್ ನಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.